ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ರೇಮ ಕಾವ್ಯ ಭಾನುವಾರದ ಸಂಚಿಕೆ ಏನಾಗ್ತಾ ಇದೆ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮಗೆ ಫಸ್ಟ್ ಬರುತ್ತೆ, ನೀವೇ ಫಸ್ಟ್ ನೋಡ್ಬೋದು. ಫ್ರೆಂಡ್ಸ್, ಈ ಒಂದು ಎಪಿಸೋಡ್ನಲ್ಲಿ ರಾಮ್ ಪ್ರೇಮಂಗೆ ಗೊತ್ತಿಲ್ಲದಂಗೆ ಪ್ರೇಮಂಗೆ ಸೀರೆ ತೊಗೊಂಬಂದ್ಬಿಟ್ಟಿರ್ತಾನೆ ರೇಷನ್ ತರಕ್ಕೆ ಹೋಗಿರೋ ದುಡ್ಡಿನಲ್ಲಿ. ಇಲ್ಲಿ ಪ್ರೇಮ ಕೂಡ ರಾಮಗೆ ಗೊತ್ತಿಲ್ಲದಂಗೆ ಉಳಿತಾಯ ದುಡ್ಡಲ್ಲಿ ಅವಳು ಕೂಡ ಅವನಿಗೆ ಶರ್ಟ್ನ ತೊಗೊಂಡ್ಬಿಟ್ಟಿರ್ತಾಳೆ. ಅವಾಗ ರಾಮು, ಸರಿ ಆಯಿತು, ನಾನು ಉಳಿತಾಯ ಹಣ ನೀನು ಕೊಟ್ಟನಲ್ಲ, ಯಾರನ್ನು ಕೇಳಿ ನೀನು ಇಲ್ಲ ತೊಗೊಂಬಂದೆ ಶರ್ಟ್ ಎಲ್ಲ, ನಾನು ಯಾರನ್ನು ಕೇಳ್ತಂದೆ ಅಂತ ಕೇಳ್ತಾನೆ. ಆಗ ಪ್ರೇಮ ಇದ್ದಳು, ಅದು ರಾಮ್ ನನ್ನ ಮನ್ಸಿನ ಮಾತು ಕೇಳಿ ತೊಗೊಂಬಂದ್ಬಿಟ್ಟೆ ಕಣೋ ರಾಮ್, ನನಗೇನೋ ಮಾಡಲಿ, ತಪ್ಪು ಮಾಡೋದೇನೋ, ಈಗ ನಾನು ಬೇಕಾದ್ರೆ ಒಂದಿನ ಹಸ್ಕೊಂಡಿರ್ತೀನಿ ಕಣೋ, ಆದರೆ ನೀನು ಹಿಂಗೆ ದಿನ ಇದೇ ಗಲೀಜು ಬಟ್ಟೆಯಲ್ಲಿ ಪೇಷಂಟ್ಗಳನ್ನ ನೋಡೋದು ಚೆನ್ನಾಗಿರಲ್ಲ ಕಣೋ, ಅದಕ್ಕೆ ತೊಗೊಂಬಂದ್ಬಿಟ್ಟೆ ಅಷ್ಟೇ ಅಂತ ಹೇಳ್ತಾಳೆ. ಆಗ ರಾಮ್ ಇದ್ದನು, ಓಕೆ ಕೂಲ್, ಇಬ್ಬರು ಅದೇ ತಪ್ಪು ಮಾಡಿಬಿಟ್ಟಿದ್ದೀವಿ, ಈಗೇನು ಮಾಡೋದು, ಊಟಕ್ಕೆ ಹೊಟ್ಟೆಗೆ ಸುಟ್ಟೋಗಿರೋ ಕ್ಲಿನಿಕಲ್ಲಿ ಹೊಟ್ಟೆಗೆ ಊಟ ಬೇಕಲ್ಲ, ಏನು ಮಾಡೋದು ಅಂತ ಇಬ್ಬರು ಮಾತಾಡ್ತಿರ್ತಾರೆ. ಅಷ್ಟರಲ್ಲಿ ಆ ಊರಿನ ಒಬ್ಬ ವ್ಯಕ್ತಿ ಬರ್ತಾನೆ, ರಂಗಣ್ಣ ಅನ್ನೋರು. ಆಗ ರಾಮ್, ಯಾಕೆ ರಂಗಣ್ಣ ಇಷ್ಟೊತ್ತಲ್ಲಿ ಬಂದಿರಿ, ಯಾಕೆ ಮಗ ಹುಷಾರಾಗಿಲ್ವಾ ಏನು ಅಂತ ಕೇಳ್ತಾನೆ. ಆಗ ರಂಗಣ್ಣ ಇದ್ದವರು, ನೋಡಿದ್ರೆ ಸಾಹೇಬ್ರೆ, ಇಂಥ ಕಷ್ಟದ ಪರಿಸ್ಥಿತಿಲಿ ಕೂಡ ನಿಮ್ಮ ಮಗ ಹುಷಾರಾಗಿದ್ದಾನೆ, ಏನು ಎತ್ತ ಅಂತೆಲ್ಲ ಕೇಳ್ತಾ ಇದ್ದೀರಾ, ನೀವು ಅವತ್ತು ನನ್ನ ಮಗನ ಜೀವ ಉಳಿಸ್ಕೊಟ್ಟಿದ್ದೀರಾ, ಅವತ್ತು ನನ್ನ ಹತ್ರ ನನ್ನ ಕೈಲಿ ₹1 ಇಲ್ಲ ಅಂದರೂ ಕೂಡ ನೀವು ನನ್ನ ಮಗನ ಉಳಿಸ್ಕೊಟ್ಟಿದ್ದೀರಾ, ಇವತ್ತು ನೀವು ಬೇಡ ಅನ್ನಲೇಬಾರ್ದು, ಅದಕ್ಕೆ ಇವತ್ತು ನನಗೆ ನಿಮ್ಮ ಸಹಾಯ ತೀರ್ಸೋದಕ್ಕೆ ನನಗೊಂದು ದೇವ್ರ ಅವಕಾಶ ಮಾಡಿಕೊಟ್ಟಿದ್ದಾನೆ, ತಗೊಳ್ಳಿ ಅಂತ ಹೇಳಿ ತರಕಾರಿ, ರೇಷನ್ನು, ಅಕ್ಕಿ, ಬೇಳೆ ಎಲ್ಲ ತೊಗೊಂಬಂದು ಕೊಡ್ತಾನೆ. ಆಗ ರಾಮ್ ಇದ್ದವರು, ಇಲ್ಲ ರಂಗಣ್ಣ, ನೀವೇ ಕಷ್ಟದಲ್ಲಿದ್ದೀರಾ, ಬೇಡ ಅಂತ ಹೇಳ್ತಾನೆ. ಆಗ ಅವರಿದ್ದವರು, ಇಲ್ಲ ಸಾಹೇಬ್ರೆ, ನೀವು ತಗೊಳ್ಳೇಬೇಕು, ನಾನು ಕಷ್ಟದಲ್ಲಿದ್ದೀನಿ ಅಂತ ಯಾರು ಹೇಳಿದ್ದು, ನಾನು ಇವಾಗ ಚೆನ್ನಾಗಿದ್ದೀನಿ, ನೀವು ತಗೊಳ್ಳಿ, ನೀವು ನಿಮ್ಮ ಹೆಂಡತಿಗಲ್ಲಿ ಸೀರೆ ತೊಗೊಂಬಂದಿದ್ದೀನಿ ನಾನು ನೋಡಿದೆ, ಇವಾಗ ನಿಮ್ಮ ಹತ್ರ ರೇಷನ್ಗೂ ದುಡ್ಡಿಲ್ಲ ನನಗೆ ಗೊತ್ತು, ತಗೊಳ್ಳಿ ಅಂತ ಹೇಳಿ ಕೈ ಮುಗ್ಬಿಟ್ಟು ನಾನು ಬರ್ತೀನಿ ಅಂತ ಹೇಳಿ ಅವರು ಹೊರಡ್ತಾರೆ. ಆವಾಗ ಪ್ರೇಮ ಇದ್ದಳು, ನೋಡಿದೆ ರಾಮ್, ನಮ್ಮಪ್ಪ ಅವಾಗವಾಗ ಒಂದು ಮಾತು ಹೇಳ್ತಾರೆ, ಅವರು ನಾವು ಮಾಡೋ ಸಹಾಯ ನಮಗೆ ಕಷ್ಟದಲ್ಲಿದ್ದಾಗ ನಮ್ಮನ್ನ ಹಸ್ಕೊಂಡಿರೋಕೆ ಬಿಡಲ್ಲ, ಆ ಥರ ನಮಗೆ ಹೆಲ್ಪ್ ಮಾಡುತ್ತೆ ಅಂತ. ಇವತ್ತು ಆ ಮಾತು ಸತ್ಯ ಆಗೋಯ್ತು, ದೇವ್ರು ನಮ್ಮನ್ನ ಕೈ ಹಿಡಿದ್ಬಿಟ್ಟ, ಯಾರೋ ಗೊತ್ತಿಲ್ಲದೆ ಹೋದ್ರು ನೋಡಿ ನಮಗೆ ಇವತ್ತು ಊಟದ ಸಹಾಯ ಮಾಡೋದ್ರು ಅಲ್ವಾ ರಾಮ್ ಅಂತ ಹೇಳ್ತಾಳೆ. ಆಗ ರಾಮ್ ಇದ್ದನು, ಹೌದು ಪ್ರೇಮ, ನೀನು ಹೇಳಿದ ನಿಜ, ಹೆಂಗೋ ದೇವರೆಲ್ಲ ಒಳ್ಳೆ ದಾರಿನೇ ತೋರಿಸ್ತಾ ಇದೆ, ನನಗೆ ತುಂಬ ಹೊಟ್ಟೆ ಹಸಿತಾ ಇದೆ ಪ್ರೇಮ, ಫಸ್ಟ್ ಹೋಗಿ ಅಡುಗೆ ಮಾಡಿಬಿಡು ಅಂತ ಹೇಳ್ತಾನೆ. ಆಗ ಸರಿ ಅಂತ ಹೇಳಿ ಪ್ರೇಮ ಅಲ್ಲಿರೋ ತರಕಾರಿ ಎಲ್ಲ ತೊಗೊಂಡು ಅಡುಗೆ ಮಾಡಲಿಕ್ಕೆ ಹೋಗ್ತಾಳೆ. ಮತ್ತಿನ್ನೊಂದು ಕಡೆ ಕಾವ್ಯ ಓದ್ತಾ ಕೂತಿರ್ತಾಳೆ, ಮಳೆ ಬರೋ ಥರ ಆಗಿ ಗುಡುಗು ಬರ್ತಾ ಇರುತ್ತೆ. ಆ ಕಾವ್ಯ ಇದ್ದಳು, ಅಯ್ಯೋ ಟೆರಸ್ ಮೇಲೆ ಬಟ್ಟೆ ಒಣಗಾಕಿದ್ದೆ, ಬಟ್ಟೆ ನೆಂದೋಗುತ್ತೆ, ಫಸ್ಟ್ ಹೋಗಿ ಬಟ್ಟೆ ಎತ್ಕೊಂಬಂದ್ಬಿಟ್ಟು ಕುತ್ಕೊಂಡು ಓದೋಣ ಅಂತ ಹೇಳಿ ಬಟ್ಟೆ ಎತ್ಕೊಂಬರೋಕ್ಕೆ ಅಂತ ಹೋಗ್ತಿರ್ತಾಳೆ. ಅಷ್ಟರಲ್ಲಿ ಮಹಾದೇವನೇ ತಾತನ ವೇಷದಲ್ಲಿ ಅವಳು ಬಟ್ಟೆ ಎಲ್ಲ ಎತ್ಕೊಂಬಂದು ಕೊಡ್ತಾನೆ. ಆಗ ಕಾವ್ಯ ಇದ್ದಳು, ಇದೇನು ತಾತ, ನನ್ನ ಬಟ್ಟೆ ನೀವು ತೊಗೊಂಬಂದಿದ್ದೀರಾ ಅಂತ ಹೇಳ್ತಾಳೆ. ಆಗ ಮಹಾದೇವು, ಅಯ್ಯೋ ನಿಂದು ಅಂತ ಗೊತ್ತಿಲ್ಲ ಕಣವ, ನನಗೆ ಟೆರಸ್ ಮೇಲೆ ಮೋಡ ಕೌದು ಮಳೆ ಬರೋಂಗಾಗಿತ್ತು, ಅದಕ್ಕೆ ಅಲ್ಲಿರೋ ಬಟ್ಟೆ ಎಲ್ಲನ ಎತ್ಕೊಂಡು ಬಂದೆ, ನಿಂದೆ ಅಂತ ಗೊತ್ತಿಲ್ಲ, ಯಾರ್ಯಾರು ಅಂತ ಕೇಳಿ ಕೊಟ್ಬಿಡವ ಅಂತ ಹೇಳ್ತಾಳೆ. ಆಗ ಮತ್ತೆ ಇಲ್ಲಿರೋದೆಲ್ಲ ನಂದೇ ಇದೆಯಲ್ಲ, ಬೇರೆ ಯಾರ್ದು ಇಲ್ವಲ್ಲ ಇಲ್ಲಿ ಅಂತ ಹೇಳ್ತಾಳೆ. ಅಯ್ಯೋ ವಿಪರ್ಯಾಸ ಕಣವ, ನನಗೆ ಗೊತ್ತಿಲ್ಲ, ಟೆರಸ್ ಮೇಲೆ ಬೇರೆ ಹುಡುಗಿರು ಯಾರು ಅಲ್ಲಿ ಒಣಗಾಕಿರ್ಲಿಲ್ಲ, ಒಣಗಾಕಿದ್ದೆಲ್ಲ ಅವ್ರು ಬಂದು ಎತ್ಕೊಂಡು ಹೊಂಟೋಗಿದ್ರು, ಹಂಗಾಗಿ ಇದೊಂದಿತ್ತು ತೊಗೊಂಬಂದು ಕೊಟ್ಟೆ ಕಣವ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಅವ್ರ ಫ್ರೆಂಡ್ ಸೌಜನ್ಯ ಬಂದು, ಹೇ ಕಾವ್ಯ, ನಿನ್ನ ಬಟ್ಟೆ ಮಾತ್ರ ಎತ್ಕೊಂಬಂದಿದೆಯಲ್ಲ, ಮಳೆ ಬರೋಂಗಾಗಿದೆ, ನಂದು ಬ್ರ್ಯಾಂಡೆಡ್ ಬಟ್ಟೆ ಎಲ್ಲ ಮೇಲೆ ಇದೆ, ಏನೇ ನೀನು ಅಂತ ಹೇಳಿ ಓಡೋಗ್ತಾಳೆ ಬಟ್ಟೆ ಎತ್ಕೊಂಬರೋಕ್ಕೆ. ಆಗ ಕಾವ್ಯ ಇದ್ದವಳು, ಇದೇನು ತಾತ, ನನ್ನ ಬಟ್ಟೆ ಮಾತ್ರ ಮೇಲಿತ್ತು ಅಂತ ಹೇಳ್ತಾ ಇದ್ದೀರಾ, ಅಲ್ಲಿ ನೋಡಿದ್ರೆ ನನ್ನ ಗೆಳತಿ ಬಟ್ಟೆನೂ ಮೇಲೆ ಇತ್ತಂತೆ, ಇಲ್ಲೇನೋ ನೀವು ಸುಳ್ಳು ಹೇಳ್ತಿದ್ದೀರಾ ಅಂತ ಅನ್ಸುತ್ತಲ್ಲ ಅಂತ ಹೇಳ್ತಾಳೆ. ಆಗ ಮಹಾದೇವ ಇದ್ದನು, ಇಲ್ಲ ಕಣವ, ನನಗೆ ದೂರದೃಷ್ಟಿ ಸಮಸ್ಯೆ ಇದೆ, ಅವಳ ಬಟ್ಟೆ ಯಾವುದೋ ಮೂಲೆಯಲ್ಲಿ ಇತ್ತು ಅನಿಸುತ್ತೆ, ನಿನ್ನ ಗೆಳತಿ ಬಟ್ಟೆ, ಹಂಗಾಗಿ ನನಗೆ ಕಾಣಿಲ್ಲ ಕಣವ, ಕಂಡಿದ್ರೆ ಎತ್ಕೊಂಬತ್ತಾ ಇದ್ದೆ ಕಣವ, ಸರಿ ಕಣವ, ನಾನು ಕೆಳಗಡೆ ಹೋಗಿ ಗೇಟ್ ಕಾಯ್ತೀನಿ, ಇಲ್ಲ ಅಂದರೆ ಓನರಪ್ಪ ಬಂದು ಬೈತಾನೆ ಅಂತ ಹೇಳಿಬಿಟ್ಟು ಕೆಳಗಡೆ ಹೋಗ್ತಾನೆ. ಆಗ ಕಾವ್ಯ ಇದ್ದಳು, ಇಲ್ಲಿನೂ ಮಿಸ್ ಹೊಡಿತಾ ಇದೆಯಲ್ಲ, ಇವ್ರು ಯಾರಿರ್ಬೋದು ಅಂತ ಗೆಸ್ ಮಾಡ್ತಾ ಇದ್ದಾಳೆ. ಮತ್ತಿಲ್ಲಿ ಪ್ರೇಮ ಮತ್ತು ರಾಮ್ ಅಡುಗೆ ಮಾಡಿ ಊಟಕ್ಕೆ ಕೂತ್ಕೊಳ್ತಾರೆ. ಆಗ ಪ್ರೇಮ ಇದ್ದಳು ರಾಮ್ ತಟ್ಟೆಗೆಲ್ಲ ಊಟ ಬಡಿಸ್ತಾಳೆ. ಆಗ ರಾಮ್ ಹೇಳ್ತಾ ಇದ್ದಾನೆ, ನೋಡು ಪ್ರೇಮ, ಇವತ್ತು ಬೆಳಗ್ಗೆಯಿಂದ ನೀನು ಸಾಕಾಗಿದೆ, ಇವತ್ತು ನಾನೇ ನಿನಗೆ ಕೈ ತುತ್ತು ಮಾಡಿ ತಿನ್ನಿಸ್ತೀನಿ ಸರಿನಾ ಅಂತ ತುತ್ತು ಮಾಡಿ ತಿನ್ನಿಸ್ತಿರ್ತಾನೆ. ಆಗ ಪ್ರೇಮ ಅಳ್ತಿರ್ತಾಳೆ. ಯಾಕೆ ಪ್ರೇಮ, ಹೊಟ್ಟೆ ಹಸಿತಾ ಇದೆಯಾ, ಅಳ್ತಿದ್ಯಲ್ಲ, ಯಾಕೆ ಅಳ್ತಿದ್ಯಾ ಅಂತ ಹೇಳ್ತಾನೆ. ಆಗ ಪ್ರೇಮ ಇದ್ದಳು, ನೋಡು ರಾಮ್, ನಾವು ಇವತ್ತು ಹೆಂಗಿರ್ಬೇಕಾಗಿತ್ತು, ಆದರೆ ಇವತ್ತು ನಾವಿಬ್ಬರು ಈ ಬೂದಿ ಮನೇಲಿ ಕುತ್ಕೊಂಡು ತಿಂತಾ ಇದ್ದೀವಿ, ನಮ್ಮ ಮನೆ ಬರೋನೇ ಸರಿ ಇಲ್ಲ ಅಂತ ಹೇಳ್ತಾಳೆ. ಆಗ ರಾಮ್ ಇದ್ದವನು, ಯಾಕೆ ಪ್ರೇಮ ಹಂಗೆ ಮಾತಾಡ್ತೀಯ, ಏನೂ ಆಗಲ್ಲ, ಕಷ್ಟ ಸುಖ ಎಲ್ಲ ಇದ್ದಿದ್ದೆ, ರಾತ್ರಿ ಆದಮೇಲೆ ಬೆಳಕಾಗಲೇ ಬೇಕಲ್ವಾ, ಅದೇ ಥರ ಕಷ್ಟ ಮುಗಿದ್ಮೇಲೆ ಸುಖ ಬಂದೇ ಬರುತ್ತೆ, ನಾವಿಬ್ರು ಆ ಸುಖನ ಅನುಭವಿಸ್ತೀವಿ. ನೋಡು, ಎಲ್ಲದಕ್ಕಿಂತ ಹೆಚ್ಚಾಗಿ ಬೂದಿ ಮನೆನೋ ಏನೋ, ಈ ಬೂದಿ ಮನೆಯಲ್ಲಿ ಏನಿದ್ಯೋ ಇಲ್ವೋ ನನ್ನ ಪ್ರೀತಿ ಪ್ರೇಮ ಇದ್ದಾಳೆ, ಅದಕ್ಕಿಂತ ಹೆಚ್ಚು ನನಗೆ ಬೇರೆ ಏನೂ ಬೇಡ ಪ್ರೇಮ, ನೀನು ನನ್ನ ಜೊತೆ ಇದೆಯಲ್ಲ ಅಷ್ಟೇ ಸಾಕು.
ಎಲ್ಲ ಒಳ್ಳೇದಾಗೇ ಆಗುತ್ತೆ. ನಾನು ನಾಳೆ ಬೆಳಗ್ಗೆ ಎದ್ದು ಎಲ್ಲಾದರೂ ಒಂದು ಒಳ್ಳೆ ಮನೆ ನೋಡ್ಕೊಂಬರ್ತೀನಿ ಆಯಿತಾ. ಅದಾದಮೇಲೆ ನಾವಿಬ್ಬರು ಬೇರೆ ಮನೆಗೆ ಶಿಫ್ಟ್ ಆಗೋಣ. ನಮ್ಮ ಜೀವನ ಇಷ್ಟಕ್ಕೆ ಮುಗ್ದಿಲ್ಲ, ಇನ್ನು ಇವಾಗ ಶುರು ಮಾಡ್ತಾ ಇದ್ದೀವಿ. ನೀನು ಹೆಂಗೆ ಆ ಸ್ನೇಹಿಂಗೆ ಉಗಿದು ನಾನು ಗೆಲ್ತೀನಿ ನೋಡಿ ಅಂತ ಸವಾಲಾಗ್ತು. ಆ ಸವಾಲಲ್ಲಿ ನೀನು ಗೆಲ್ಲೇಬೇಕು, ನೀನು ಹಠ ನೀನು ಸಾಧಿಸಲೇಬೇಕು ಪ್ರೇಮ. ಅದಕ್ಕೆ ನಿನ್ನ ಬೆನ್ನೆಲುಬಾಗಿ ನಾನು ನಿಂತಿರ್ತೀನಿ, ನೀನೇನು ಚಿಂತೆ ಮಾಡಬೇಡ ಅಂತ ಹೇಳಿ ಊಟ ತಿನ್ನಿಸ್ತಾ ಇರ್ತಾನೆ. ಆಗ ಪ್ರೇಮ ಇದ್ದವಳು, ಥ್ಯಾಂಕ್ ಯು ಸೋ ಮಚ್ ರಾಮ್, ನಿನ್ನಂಥ ಗುಣವಂತ ಗಂಡನ ಪಡೆಯೋಕ್ಕೆ ನಾನು ಎಷ್ಟು ಜನ್ಮದ ಪುಣ್ಯ ಮಾಡಿದ್ನೋ ಏನೋ. ನೀನೊಬ್ಬ ನನ್ನ ಜೊತೆಲಿದ್ದರೆ ಸಾಕು ರಾಮ್. ಆ ಸ್ನೇಹ ಅಲ್ಲ, ಇಡೀ ಪ್ರಪಂಚನೇ ನಾನು ಎದುರಿಗೆ ಬಂದ್ರೂ ನಾನು ಗೆದ್ದು ತೋರಿಸ್ತೀನಿ ರಾಮ್ ಅಂತ ಹೇಳಿ ಇಬ್ಬರು ಹೀಗೆ ಪ್ರೀತಿಯಿಂದ ಮಾತಾಡಿಕೊಂಡು ಊಟ ತಿಂತಾ ಇದ್ದಾರೆ. ಮತ್ತು ಪ್ರೇಮ ದಾಮಿನಿ ಮಾತ್ರೆ ಕೊಡೋದಕ್ಕೆ ಅಂತ ಹೇಳಿ ಕಲ್ಯಾಣಿ ಅವ್ರಿಗೆ ಮಾತ್ರೆ ತಗೋತಿರ್ತಾಳೆ. ಅಲ್ಲಿಗೆ ಪಂಚಮಿ ಬಂದು ನಾನು ಕೊಡ್ತೀನಿ ಕೊಡಿ ಅಮ್ಮನಿಗೆ ಮಾತ್ರೆನ ಅಂತ ಹೇಳ್ತಾಳೆ. ಆಗ ದಾಮಿನಿ ಇದ್ದಳು, ಏನು ಬೇಡ ಪಂಚಮಿ, ನನಗೆ ಗೊತ್ತು ಯಾವ್ಯಾವ ಮಾತ್ರೆ ಯಾವ್ಯಾವ ಟೈಮಿಗೆ ಕೊಡಬೇಕು ಅಕ್ಕಂಗೆ ಅಂತ, ನಾನು ಎಲ್ಲ ಮಾತ್ರೆ ಕೊಡ್ತೀನಿ, ನೀನು ತಲೆ ಕೆಡಿಸ್ಕೊಂಬೇಡ ಅಂತ ಹೇಳಿ ದಾಮಿನಿನೇ ಮಾತ್ರೆ ತೊಗೊಂಡು ಹೋಗ್ತಾಳೆ. ಅದನ್ನು ನೋಡಿದಂಥ ಪಂಚಮಿಗೆ ಯಾಕೋ ಅನುಮಾನ ಬಂದು ಪ್ರೇಮಂಗೆ ಕಾಲ್ ಮಾಡ್ತಾಳೆ. ಆಗ ಪ್ರೇಮ, ಏನು ಪಂಚಮಿ ಮನೆಯಲ್ಲೆಲ್ಲ ಆರಾಮಾಗಿದ್ದಾರಾ, ಮನೆ ಪರಿಸ್ಥಿತಿ ಹೇಗಿದೆ, ಅತ್ತೆ ಹೇಗಿದ್ದಾರೆ ಅಂತ ಕೇಳ್ತಾಳೆ. ಅದು ಪಂಚಮಿ ಹೇಳ್ತಾ ಇದ್ದಾಳೆ, ಅದು ಪ್ರೇಮಕ್ಕ ಮನೆಯಲ್ಲಿ ಪರಿಸ್ಥಿತಿ ಏನೋ ಸುಮಾರಾಗಿದೆ, ಅಮ್ಮ ಇನ್ನೂ ಹುಷಾರಾಗಿಲ್ಲ, ಆದರೆ ನನಗೆ ದಾಮಿನಿ ಮೇಲೆ ಯಾಕೋ ಸ್ವಲ್ಪ ಅನುಮಾನ ಬರ್ತಾ ಇದೆ ಅಂತ ಹೇಳ್ತಾಳೆ. ಆಗ ಪ್ರೇಮ ಇದ್ದಳು, ಅನುಮಾನನ ಯಾಕೆ, ಏನು ಮಾಡಿದ್ರು ಅಂತ ಕೇಳ್ತಾಳೆ. ಪಂಚಮಿ ಹೇಳ್ತಾ ಇದ್ದಾಳೆ, ಅದು ದಾಮಿನಿಯವರು ಅಮ್ಮನ ಮಾತ್ರೆ ಎಲ್ಲನ ಅವ್ರ ಡ್ರಾಯರಲ್ಲಿ ಇಟ್ಕೊಂಡಿದ್ದಾರೆ, ನಾನು ಮಾತ್ರೆ ಕೊಡ್ತೀನಿ ಅಂತಂದರೆ ಬೇಡ ನಾನೇ ಕೊಡ್ತೀನಿ ಅಂತ ಅವರೇ ತೊಗೊಂಡೋಗಿ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾಳೆ. ಆಗ ಅವ್ರು ಡ್ರಾಯರಲ್ಲಿ ಇಟ್ಕೊಂಡಿದ್ದಾರೆ, ಯಾಕೆ ಹಂಗೆ ಇಟ್ಕೊಂಡಿದ್ದಾರೆ, ಆದರೂ ಪಂಚಮಿ ನೀನು ಸ್ವಲ್ಪ ಹುಷಾರಾಗಿರು, ದಾಮಿನಿಯವ್ರ ಮೇಲೆ ಒಂದು ಕಣ್ಣು ಇಟ್ಟಿರು, ಆದರೆ ಅನುಮಾನ ಬರ್ದಂಗೆ ನೀನು ನೋಡ್ಕೊಬೇಕು, ಆ ಥರ ಕಣ್ಣಿಟ್ಕೊಂಡು ನೋಡು, ಆ ಥರ ಏನಾರು ಇದ್ದರೆ ನನಗೆ ಪಟ್ಟಂತ ಫೋನ್ ಮಾಡು, ನಾನು ಬರ್ತೀನಿ ಅಂತ ಹೇಳಿ ಫೋನ್ ಇಟ್ಬಿಟ್ಟು ಪ್ರೇಮ ಅನ್ಕೊತಾ ಇದ್ದಾಳೆ. ಇದ್ಯಾಕೆ ದಾಮಿನಿ ಅಮ್ಮ ಅವ್ರ ಮಾತ್ರೆ ಎಲ್ಲ ಇವ್ರು ಡ್ರಾಯರಲ್ಲಿ ಇಟ್ಕೊಂಡಿದ್ದಾರೆ, ಏನಿರ್ಬೋದು, ನನಗೆ ನಡುವೆ ಎಲ್ಲ ಎಚ್ಚರಿಕೆ ಕಾಲ್ ಬರ್ತಾ ಇದೆಯಲ್ಲ, ಅದನ್ನೇನಾರು ದಾಮಿನಿ ಅಮ್ಮನೇ ಮಾಡ್ತಾ ಇದ್ದಾರಾ ಏನು, ಹೆಚ್ಚೆ ಅವ್ರು ಆ ಥರ ಎಲ್ಲ ಮಾಡಲ್ಲ ಪಾಪ ಅವರು ಅಂತ ಅಂದ್ಕೊಂಡು ಅವಳೇ ಸಮಾಧಾನ ಮಾಡ್ಕೊತಾ ಇದ್ದಾಳೆ. ಮತ್ತಿನ್ನೊಂದು ಕಡೆ ಕಾವ್ಯ ಮಿಡ್ ನೈಟ್ ಆದರೂ ಓದ್ತಾ ಕೂರ್ತಿರ್ತಾಳೆ. ಅಲ್ಲಿಗೆ ಮಹಾದೇವ ಅವಳ ರೂಮ್ ಹತ್ರ ಬಂದು ಇಣ್ಕಿ ನೋಡ್ತಾ ಇರ್ತಾನೆ. ಅದನ್ನು ಸಡನ್ನಾಗಿ ಕಾವ್ಯ ನೋಡ್ಬಿಡ್ತಾಳೆ. ಆಗ ಸಡನ್ನಾಗಿ ಎದ್ದೋಗ್ಬಿಟ್ಟು, ಯಾಕೆ ತಾತ ಅವಾಗಿಂದ ನಮ್ಮ ರೂಮ್ನ ಇಣ್ಕಿ ನೋಡ್ತಾ ಇದ್ದೀರಾ, ಯಾಕೆ ಇಷ್ಟೊತ್ತಲ್ಲಿ ಬಂದಿದ್ದೀರಾ ಅಂತ ಕೇಳ್ತಾಳೆ. ಆಗ ಮಹಾದೇವ ಇದ್ದನು, ಅದು ನಿನ್ನ ಗೆಳತಿ ಯಾರ ಜೊತೆನೋ ಹೇಳ್ತಾ ಇದ್ಲು, ನಿನ್ನ ಕೈ ಏನೋ ಸುಟ್ಕೊಂಡ್ಬಿಟ್ಟಿದ್ಯಾ, ಓದೋಕ್ಕೆ ಪೇಜ್ ತಿರ್ಗ್ಸಾಕಕ್ಕೂ ಕಷ್ಟ ಆಗ್ತಾ ಇದೆ ಅಂತ, ಹಂಗಾಗಿ ನಾನು ನನ್ನ ಹತ್ರ ಒಂದು ಮುಲಾಮ್ ಇತ್ತು ಕಣವ, ಅದನ್ನು ಕೊಡಕ್ಕೆ ಬಂದೆ, ನಿನಗೆ ತಗೊಳವ ಅಂತ ಹೇಳಿ ಒಂದು ಆಯಿಂಟ್ಮೆಂಟಾಗಿ ಕೊಡ್ತಾನೆ. ಆಗ ಕಾವ್ಯ ಇದ್ದಳು, ಏನು ತಾತ ನನಗೊಂದು ಅರ್ಥ ಆಗ್ತಾ ಇಲ್ಲ, ಅವಾಗ ನೋಡಿದ್ರೆ ನೀವು ಸಂಜೆ ಬಟ್ಟೆ ಎತ್ಕೊಂಬಂದು ಕೊಟ್ರಿ, ಇವಾಗ ಮುಲಾಮ್ ಕೊಡ್ತಾ ಇದ್ದೀರಾ, ಯಾವುದೋ ಗೊತ್ತಿಲ್ಲದೆ ಹೋಗಿರೋರು, ಅದು ಇವತ್ತು ಹೊಸ್ದಾಗಿ ಕೆಲ್ಸಕ್ಕೆ ಸೇರ್ಕೊಂಡಿರೋರು ನನಗೆ ಇಷ್ಟು ಹೆಲ್ಪ್ ಮಾಡ್ತಾ ಇದ್ದೀರಾ ಅಂದರೆ ಏನು ಅರ್ಥನವ ಅಂತ ಹೇಳ್ತಾಳೆ. ಆಗ ಮಹಾದೇವ ಇದ್ದನು, ಅಯ್ಯೋ ನಾನು ಹಿಂಗೆ ಕಣವ, ನನಗೆ ಆಗಿನ ಕಾಲದವನು ನಾನು, ಒಬ್ರು ಕಷ್ಟದಲ್ಲವ್ರೆ ಅಂದರೆ ಸುಮ್ಮನಿರೋಕ್ಕಾಗಕ್ಕಿಲ್ಲ ನೋಡು, ನಿನ್ನಂಗೆ ಪಕ್ಕದ ಕೊಂಡಲ್ಲಿ ಒಂದು ಹುಡುಗಿಗೆ ಯಾರಿಗೋ ಸಹಾಯ ಮಾಡೋಕ್ಕೆ ಹೋಗಿದ್ಕೆ ಅದು ಹಿಂಗೆ ಕೇಳ್ತು, ಯಾಕೆ ತಾತ ನನಗೆ ಗೊತ್ತಿಲ್ಲದೆ ಹೋದ್ರು ಸಹಾಯ ಮಾಡ್ತಾ ಇದ್ದೀರಾ ಅಂತ. ಹಾಗೆ ಕೆಳಗಡೆ ರೂಮಲ್ಲಿ ಒಂದು ಹುಡುಗಿ ಅದಲ್ಲ, ಆ ಹುಡುಗಿಗೆ ಸಹಾಯ ಮಾಡೋಕ್ಕೆ ಹೋಗಿದ್ದಕ್ಕೆ ಬೈದೇ ಬಿಡ್ತು ಆ ಹುಡುಗಿ, ನೀವ್ಯಾರಿ ನನಗೆ ಸಹಾಯ ಮಾಡೋಕ್ಕೆ ಹಂಗೆ ಹಿಂಗೆ ಅಂತ. ಹಿಂಗೆ ಕಣವ ಈಗಿನ ಕಾಲದವು ಅರ್ಥ ಮಾಡ್ಕೊಳ್ಳಲ್ಲ, ಸಹಾಯ ಮಾಡೋಕ್ಕೂ ತಪ್ಪು ಅನಿಸುತ್ತೆ, ಸಹಾಯ ಮಾಡೋಕ್ಕೆ ಹೋಗಿ ಬೈಸ್ಕೊಂಡಿದ್ದಾಯಿತು ಅಂತ ಹೇಳ್ತಾನೆ. ಆ ಕಾವ್ಯ ಇದ್ದವನು, ಅಯ್ಯೋ ತಾತ ಈಗಿನ ಕಾಲದವ್ರು ಹಂಗೆ ನೀವು ಕರೆಕ್ಟಾಗಿ ಹೇಳಿದ್ರಿ ನೋಡಿ, ಥ್ಯಾಂಕ್ ಯು ಸೋ ಮಚ್ ತಾತ ಆಯಿಂಟ್ಮೆಂಟ್ ಕೊಟ್ಟಿದ್ದಕ್ಕೆ ಅಂತ ಹೇಳಿ ಥ್ಯಾಂಕ್ಸ್ ಹೇಳಿ ಅಲ್ಲಿಂದ ಮಹಾದೇವನ ಕಳಿಸ್ಕೊಡ್ತಾಳೆ. ಮತ್ತಿಲ್ಲಿ ಬೆಳಗ್ಗೆ ಆಗಿ ಕಾಲೇಜ್ಗೆ ಹೋಗ್ತಾಳೆ ಕಾವ್ಯ. ಅಲ್ಲಿ ಕಾವ್ಯನ ಗೈಡ್ ಇದ್ದವರು ಕಾವ್ಯನಿಗೊಂದು ಆರ್ಟಿಕಲ್ ಬರೆಯೋದಕ್ಕೆ ಕೊಟ್ಬಿಟ್ಟು ಅವಳು ಕಾವ್ಯ ತೊಗೊಂಡು ಹೋಗ್ತಿರ್ತಾಳೆ. ಅವಳು ಕೈ ಇಟ್ಕೊಂಡು ಬಾ ನನ್ನ ಜೊತೆ ಅಂತ ಹೇಳಿ ಎಳ್ದು ಬಿಡ್ತಾನೆ. ಆಗ ಕಾವ್ಯ ಇದ್ದವಳು, ಏನು ಸರ್ ಹೇಳ್ತಾ ಇದ್ದೀರಾ, ನಾವು ಈ ಥರದವರೆಲ್ಲ ನಾವೇನೇ ಇದ್ರೂ ಮಾನವೀಯತೆಯಿಂದ ಬದುಕೋರು, ಏನು ನಿಮ್ಮ ಜೊತೆ ಬರಬೇಕಾ ನಾನು ಅಂತ ರೇಗಾಡ್ಕೊಂಬರ್ತಾಳೆ. ಅದು ಮಹಾದೇವ್ಗೆ ವಿಷಯ ಗೊತ್ತಾಗಿ ಆ ಗೈಡ್ಗೆ ಚೀಲ ದಬಾಕ್ಬಿಟ್ಟು ಚೆನ್ನಾಗಿ ಚಚ್ಚಿ ಬಿಸಾಕ್ತಾನೆ. ಇದಿಷ್ಟು ಬಂದು ಇವತ್ತಿನ ಸಂಚಿಕೆ ಫ್ರೆಂಡ್ಸ್. ನಾಳಿನ ಸಂಚಿಕೆಗಾಗಿ ಈ ಕೂಡಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.